ಸ್ನೇಹಿತರೆ ನಮಸ್ಕಾರ. ಟೈಟಲ್ ಆಲ್ರೆಡಿ ನೋಡಿರ್ತೀರಾ. ಸೊ ನಾವೀಗ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಸ್ಯಾಮ್ ಅವ್ರದ್ದು ಡಯಟ್. ಸೊ ಫಸ್ಟ್ ಮೀಲ್ ಮಾಡ್ತಾ ಇದ್ದೇನೆ. ಇದೇನು, ಇದು ಮೊಟ್ಟೆ ಆಯ್ತಾ ಸ್ಯಾಮ್? ಅವ್ರು ನೋಡ್ತಾ ಇದ್ದೀನಿ ಏನೇನಿದೆ ಅಂತ. ಸೊ ಈ ವಿಡಿಯೋಲಿ ಫುಲ್ ಥ್ರೋಡ್ ದ ಡೇ ಅವ್ರು ಏನೇನು ತಿಂತಾರೆ ಎಲ್ಲ ಮೀಲ್ ಇರುತ್ತೆ. ಈಸಿ ಮೀಲ್, ಈಸಿ ಸ್ಕ್ರಾಂಬಲ್ಡ್ ಎಗ್ ಮಾಡ್ತಾ ಇದ್ದೇವೆ. ಎಗ್ ಬುರ್ಜಿ. ಸ್ಕ್ರಾಂಬಲ್ಡ್ ಎಗ್ ಬ್ರೋ, ಅದೇ ಎಗ್ ಬುರ್ಜಿ ಬ್ರೋ. ಸೊ ಸ್ನೇಹಿತರೆ ಫಸ್ಟ್ ಮೀಲಿಗೆ ನಾವು ರೆಡಿ ಮಾಡ್ತಾ ಇದ್ದೇವೆ. ಬೇಸಿಕಲಿ ಅರ್ಥ ಮಾಡ್ಕೊಳ್ಬೇಕು, ಎವ್ರಿ ಮೀಲಲ್ಲಿ ಪ್ರೋಟೀನ್ ಇರಬೇಕು, ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಹೆಲ್ದಿ ಫ್ಯಾಟ್ಸ್ ಇರಬೇಕು. ಸೊ ಇದರಿಂದ ಪ್ರೋಟೀನ್ ಹಾಗೂ ಹೆಲ್ದಿ ಫ್ಯಾಟ್ಸ್ ಸಿಗುತ್ತೆ. ಇದ್ರಲ್ಲಿ ನೋಡಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಲ್ಲ. ಎಗ್, ಸಾಲ್ಟು ಅಷ್ಟೇ. ಮ್ಯಾಗಿ ಮಸಾಲ ಯೂಸ್ ಮಾಡ್ಬೋದಲ್ಲ? ಮ್ಯಾಗಿ ಮಸಾಲನ ಯೂಸ್ ಮಾಡ್ಬೇಕು. ಈಗ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಇದನ್ನ ಮಾಡ್ಕೊಳ್ಬೇಕು. ಬಟ್ ಇದನ್ನ ಫ್ಲೇವರ್ ಹೇಗೆ ಇಂಪ್ರೂವ್ ಮಾಡೋದಂತ ನಾನು ಹೇಳ್ಕೊಡ್ತೀನಿ. ಓಕೆ, ಚಪ್ ತಿನ್ಬೋದಾ? ಟೈಮ್ ಇಲ್ಲ ಅಂದರೆ ಕ್ವಿಕ್ ಆ್ಯಂಡ್ ಈಸಿ ಎಗ್ ರೋಲ್ ರೆಡಿ. ಈಗ ಇದರಿಂದ ನಿಮಗೆ ಕಾರ್ಬೋಹೈಡ್ರೇಟ್ ಸಿಕ್ತು, ಪ್ರೋಟೀನ್ ಸಿಕ್ತು. ಬ್ರೋ ತಿನ್ಬೋದು. ನಿಲ್ಲಿ ಒಂದು ನಿಮಿಷ, ಅದನ್ನ ಮೀಲ್ನ ಕಂಪ್ಲೀಟ್ ಮಾಡೋದು ಬೇಡ. ಸೊ ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡೋಕ್ಕೋಸ್ಕರ ಸ್ವಲ್ಪ ಒಂದು ಇಂಗ್ರೀಡಿಯೆಂಟ್ ಯೂಸ್ ಮಾಡಿದೆ. ಅದೇನು ಅಂತ ಮತ್ತೆ ಹೋಗ್ತಾ ತೋರಿಸ್ತೀನಿ. ಸ್ನ್ಯಾಕಲ್ಲೂ ನಾವು ಇದೇ ತಿಂತೀವಿ. ಸೊ ದಿಸ್ ಇಸ್ ಮೀಲ್ ನಂಬರ್ 1. ಇಲ್ಲ ತಿನ್ಬೋದಾ? ಎರಡು ನನಗೆನಾ? ನಿಮಗೆ ಬ್ರೋ ಮಾಡಿರೋದು. ಅಲ್ಲ ನಿಜ ಹೇಳಿ, ಅನ್ಹೆಲ್ದಿ ತಿನ್ನೋಕ್ಕಿಂತ ಈಸಿ ತಾನೆ? ಎಷ್ಟೊತ್ತಾಯ್ತು ಕುಕ್ ಮಾಡಲಿಕ್ಕೆ? ಚಪಾತಿ ಒಂಚೂರು ಟೈಮ್ ತೊಗೊಳುತ್ತೆ, ಮೊಟ್ಟೆಲ್ಲ ಈಸಿ. ಸೊ ಸಿಂಪಲ್ ಸ್ನೇಹಿತರೆ ಡಯಟ್ ಅಂದರೆ, ಅರ್ಥ ಆಯ್ತಾ? ಸೊ ಈಸಿ, ಟೇಸ್ಟ್ ಆ್ಯಂಡ್ ಮೀಲ್. ಈಗ ನಾವು ಇದರಲ್ಲಿ ಎಷ್ಟು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೇವೆ? 3 ಮೊಟ್ಟೆಯಲ್ಲಿ 18 ಗ್ರಾಮ್ ಪ್ರೋಟೀನ್ ಇರುತ್ತೆ. ಸೊ 18 ಗ್ರಾಮ್ ಪ್ರೋಟೀನ್ ಅವ್ರಿಗೆ ಸಿಕ್ತು. ಚಪಾತಿಯಲ್ಲಿ ಒಂದು 5 ಗ್ರಾಮ್ ಸಿಗುತ್ತೆ. ಸೊ ಕಾಂಬಿನೇಷನ್ ತರ ನಿಮ್ಗೆ ಎಷ್ಟು ಬೇಕು ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಫುಡ್ನ ಮಾಡ್ಕೊಳ್ಬೋದು. ಇದು ಮೀಲ್ ನಂಬರ್ 1. ಸೊ ಸ್ನೇಹಿತರೆ ಈಗ ಬಂದ್ಬಿಟ್ಟು ಸೆಕೆಂಡ್ ಮೀಲು. ಮೀಲಲ್ಲಿ ರೈಸ್ ಇದೆ, ಹೈದ್ರಾಬಾದಿ ಸ್ಟೈಲ್ ಚಿಕನ್ ಇದೆ, ವೆಜಿಟೇಬಲ್ ಸಲಾಡ್ಗೆ ಮೊಸರು, ಗ್ರೀಕ್ ಯೋಗರ್ಟಲ್ಲಿ ಪ್ರೋಟೀನ್ ಜಾಸ್ತಿ ಅಂತ. ಸೊ ಬ್ಯಾಲೆನ್ಸ್ಡ್ ಮೀಲು. ಎಗೇನ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫೈಬರ್, ದಾಲ್ ಸಾಂಬಾರು ತೊಗೊಳ್ಬೋದು. ಇದ್ರ ರೆಸಿಪಿ ಸ್ಪೆಸಿಫಿಕ್ ಆಗಿ ನಿಮಗೆ ರೆಸಿಪಿ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ ಹೇಳಿ, ನಾನು ಮಾಡಿ ತೋರಿಸ್ತೀನಿ ನಿಮಗೆ. ಬಟ್ ಅವ್ರು ಟೇಸ್ಟ್ ಮಾಡಬೇಕಾಗಿದೆ ಅಲ್ಲ ಬ್ರೋ, ಆನೆಸ್ಟ್ ಆಗಿ ಹೇಳಿ. ನಿಜ ಚಿಕನ್ ಗುಡ್ ಆರ್ ನಾಟ್? ಇಟ್ಸ್ ಗುಡ್, ರಿಯಲಿ ಗುಡ್. ಮಸಾಲ ಇಸ್ ರಿಯಲಿ ಗುಡ್. ಆ್ಯಂಡ್ ಸ್ನೇಹಿತರೆ ಇನ್ನೊಂದು ನಂದು ರಿಕ್ವೆಸ್ಟ್ ಇತ್ತು. ನಾವು ಮೊನ್ನೆ ವಿಡಿಯೋ ಮಾಡಿದ್ವಿ ಇದರಲ್ಲಿ ಶ್ರವಣ್ ಬ್ರೋ ಪೇಜಲ್ಲಿ ಒಂದು ಪಾಡ್ಕಾಸ್ಟ್ ಸರ್. ಅದರಲ್ಲಿ ಕಮೆಂಟಲ್ಲಿ ತುಂಬ ಇಂಗ್ಲೀಷ್ ಸ್ನೇಹಿತರೆ, ನಾವು ಸ್ಪೆಸಿಫಿಕ್ಕಾಗಿ ಇಂಗ್ಲೀಷ್ ಮಾತಾಡಬೇಕು ಅವ್ರು ಕನ್ನಡ ಮಾತಾಡಬೇಕು ಅಂತ ಸ್ಪೆಸಿಫಿಕ್ಕಾಗಿ ಮಾಡೋದಲ್ಲ. ಇದು ಜನರಲ್ ಕಾನ್ವರ್ಸೇಷನ್ ಬರುತ್ತೆ. ಆಯಿತು. ಸೊ ಎನಿವೇಸ್ ನೀವು ತಿನ್ನಿ. ನಾನು ತಿನ್ನೋದಲ್ಲ, ನಿಮ್ಮ ಮೀಲ್ ಅದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೆಂಗಿದೆ ಅಂತ. ನೀವು ಮಾಡಿರೋ ನಾನು ದಿನಾ ತಿಂತೀನಿ ಬ್ರೋ. ಅಲ್ಲ ಇದು ಹೊಸದಲ್ವಾ ಹೈದ್ರಾಬಾದಿ? ಹೌದಾ? ಚೆನ್ನಾಗಿದೆ, ಆನೆಸ್ಟ್ಲಿ ಚೆನ್ನಾಗಿದೆ ಅಲ್ಲ? ನೈಸ್. ಇವರು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿದರೆ ನಾನು ರಿಜೋಯ್ಸಿಗೆ ಒಂದು ಬೈಟ್ ಕೊಡ್ತೀನಿ. ರಿಜೋಯ್ಸ್ ಹೇಳ್ತಾರೆ, ಇಲ್ಲಿ ರಿಜೋಯ್ಸ್ ಚಿಕನ್ ಒಂದು ಬೈಟ್ ತಿನ್ನಿ ನೋಡಿ. ಅವ್ರಿಗೆ ನಿಜ ಕೊಡ್ತಾ ಇದ್ದೀನಿ, ತಿನ್ನಿ. ಹಾಂ, ಹೇಗಿದೆ ರಿಜೋಯ್ಸ್ ಟೇಸ್ಟ್? ಸತ್ಯ ತಿನ್ನೋ ಮುಂಚೆನೇ ಸೂಪರ್. ನೀವು ನಿಮ್ಮ ಡಯಟ್ನ ಟೇಸ್ಟಿ ಮಾಡ್ಕೊಳ್ಬೋದು, ಬಟ್ ನಿಮ್ಗೆ ಹೇಗೆ ಮಾಡೋದಂತ ಗೊತ್ತಿರಬೇಕು. ಸೊ ದಿಸ್ ಇಸ್ ದ ಸೆಕೆಂಡ್ ಮೀಲ್. ಮೂವ್ ಆನ್ ಟು ದ ಥರ್ಡ್ ಮೀಲ್. ಸೊ ಸ್ನೇಹಿತರೆ ಮೀಲ್ ನಂಬರ್ 3 ಸ್ನ್ಯಾಕಿಗೆ. ಇಲ್ಲಿ ನೋಡಿ 0 ಮೈದಾ ಬ್ರೆಡ್ ಇದೆ, ಓಪನ್ ಮಾಡ್ತಿದ್ದೀನಿ ಆಯಿತಾ. ನೀವು ಬ್ರೆಡ್ ತೊಗೊಳ್ಳುವಾಗ ವೈಟ್ ಬ್ರೆಡ್, ಬ್ರೌನ್ ಬ್ರೆಡ್ ತುಂಬ ಟೆನ್ಷನ್ ಆಗಿಬಿಡ್ತೀರಾ. ಯಾವ ಬ್ರೆಡ್, ಫಸ್ಟ್ ಆಫ್ ಆಲ್ ಇದೇ ಬ್ರೆಡ್ ತೊಗೊಳ್ಬೇಕಂದ್ರೆ ಬ್ರೆಡ್ಡಲ್ಲಿ ಕ್ಯಾಲೋರೀಸ್ ಸೇಮ್, ಇದರಲ್ಲಿ ಮೈದಾ ಕಮ್ಮಿ ಅಂತ ಒಂದು ಮೈಂಡಲ್ಲಿ ಒಳ್ಳೆ ಪಾಸಿಟಿವ್ ಫೀಲಿಂಗ್ ಬರುತ್ತೆ. ಅದಕ್ಕೋಸ್ಕರ ತೊಗೊಂಡಿರೋದು. ನಾರ್ಮಲ್ ಬ್ರೆಡ್ಡು ಓಕೆ. ಮತ್ತು ಬ್ರೆಡ್ಡಿಗೆ ನೀವು ಏನು ಯೂಸ್ ಮಾಡ್ತೀರಾ ಟೇಸ್ಟಿಗೆ ಅದು ಮ್ಯಾಟ್ರ್ ಆಗೋದು. ನೀವು ಪೀನಟ್ ಬಟರ್ ಯೂಸ್ ಮಾಡ್ಬೋದು, ಬಟ್ ಪೀನಟ್ ಬಟರ್ ಫ್ಯಾಟ್ ಸ್ವಲ್ಪ ಜಾಸ್ತಿ. ಸೊ ಅದ್ರ ಬದಲು ಇಲ್ಲಿ ಗ್ರೀಕ್ ಯೋಗರ್ಟ್ ಇದೆ, ಅದೇ ಬ್ಲೂಬೆರಿ ಫ್ಲೇವರ್. ಸೊ ಏನು ಮಾಡಿ ಕೊಡಿ ಸರ್, ಇದನ್ನು ಹೀಗೆ ತಗೊಳ್ಳಿ, ಸ್ವಲ್ಪ ಇದ್ರ ಮೇಲೆ ಹಾಕ್ಕೊಳ್ಳಿ ಆಯಿತಾ. ಹಾಗೇನಾಗುತ್ತೆ, ಟೇಸ್ಟು ಬರುತ್ತೆ, ಕ್ಯಾಲೋರೀಸು ಕಮ್ಮಿ ಇರುತ್ತೆ. 8 ಗ್ರಾಮ್ ಪ್ರೋಟೀನ್ ಸಿಗುತ್ತೆ ಇದರಲ್ಲಿ. ಅದನ್ನು ಅಲ್ಲ ಹಂಗೆ ಅದನ್ನೇ ಫೋಲ್ಡ್ ಮಾಡಿಬಿಡ್ತೀನಿ. ಬೇಡ, ಯಾಕೆ ಇನ್ನೊಂದು 2 ಸೊ ಹೀಗೆ. ಬಟ್ ಅಗೇನ್ ಈ ಕ್ಯಾಲ್ಕುಲೇಷನ್ ನೀವು ಕರೆಕ್ಟಾಗಿ ತೊಗೊಳ್ಬೇಕು ನಿಮ್ಮ ಬಾಡಿ ಪ್ರಕಾರ, ಓಕೆನಾ. ಇದರಲ್ಲಿ 2 ಸ್ಲೈಸ್ ಬ್ರೆಡ್ ಅಂದರೆ 50 ಗ್ರಾಮ್ಸ್ ಬ್ರೆಡ್, 25 ಗ್ರಾಮ್ಸ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಹಾಂ, ವಾವ್, ಸಕತ್ತಿದೆ ಬ್ರೆಡ್, ಸಕತ್ತಿದೆ.
ಸೊ ಬ್ಯಾಲೆನ್ಸ್ ಪ್ರೋಟೀನ್ ಕಾರ್ಬ್ ಹೆಲ್ದಿ ಫ್ಯಾಟ್. ಇನ್ನೊಂದು ಯೋಗಟ್ ಹಾಕೋಬೋದಲ್ವಾ? ಹಾಕು, ಅದು ಇಡೀ ಪ್ಯಾಕೆಟ್ ತಗೊಳ್ಬೋದು, ಕ್ಯಾಲೋರೀಸ್ ಎಲ್ಲ ಬರುತ್ತೆ. ಸೊ ಅದ್ರ ಜೊತೆ ನಾನು ಬೆಳಿಗ್ಗೆ ಹೇಳಿದ್ನಲ್ಲ ಒಂದು ಅವ್ರ ಸ್ನ್ಯಾಕಿ ಟೇಸ್ಟಿಗೆ ಅಂತ, ಇದನ್ನ ಓಪನ್ ಮಾಡಿಟ್ಟಿದ್ವಿ. ಸೊ ನೀವು ಒಂದೇ ಸತಿಗೆ ಇಡೀ ಪ್ಯಾಕೆಟ್ ಮಾಡೋ ಮುಂಚೆ ಟೇಸ್ಟಿಗೆ ನಡುವಲ್ಲಿ ಸ್ವಲ್ಪ ತಗೊಂಡ್ರೆ ಕ್ಯಾಲೋರೀಸ್ ಮೆನ್ಷನ್, ನೀವು ಏನೇ ಪ್ರಾಡಕ್ಟ್ ತಗೊಳ್ಳೋದಾದ್ರೆ ಇದ್ರ ಹಿಂದೆ ಏನು ಬರ್ದಿರತ್ತಲ್ಲ ಅದನ್ನ ನೋಡ್ಕೊಂಡು ತಗೊಳ್ಳಿ. ಇದರಲ್ಲಿ 100 ಗ್ರಾಮ್ಸ್ಗೆ 411 ಕ್ಯಾಲೋರೀಸ್ ಇದೆ. ಬಟ್ ಇಲ್ಲಿ ಎಷ್ಟು ತಗೊಳ್ಬೇಕು ಪರ್ ಸರ್ವಿಂಗ್ ಅಂತ ಗೊತ್ತಿರುತ್ತೆ. ಸೊ ಪರ್ ಸರ್ವಿಂಗ್ ತಗೊಂಡಾಗ ನಿಮಗೆ ಇದರಲ್ಲಿ 30 ಗ್ರಾಮ್, ಇದು ಹೋಲ್ ಪ್ಯಾಕೆಟ್ ಎಷ್ಟಿದೆ 60 ಗ್ರಾಮ್ ಇರೋದು. ಸೊ 60 ಗ್ರಾಮ್ ಇದ್ರೆ ಇದ್ರ ಕ್ಯಾಲೋರೀಸ್ 260 ಆಯ್ತು. ಆಯ್ತಾ, ಅದರಲ್ಲಿ ಅವರು ಸ್ಪ್ಲಿಟ್ ಮಾಡಿ ತಿಂತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ಹೆಲ್ದಿ ಸ್ನ್ಯಾಕ್ ಅನ್ನು ಸಹ ನೀವು ಸ್ನ್ಯಾಕ್ ಚಿಪ್ಸ್ ಅನ್ನು ತಗೊಳ್ಬೋದು, ಬಟ್ ಹೇಗೆ ಕ್ಯಾಲೋರೀಸ್ನ ಕ್ಯಾಲ್ಕುಲೇಟ್ ಮಾಡಿ. ಇದು ಇಡೀ ದಿನದಲ್ಲಿ ಅವ್ರು ಇಡೀ ತಿನ್ಬೋದು. ಅರ್ಥ ಆಯ್ತಾ ಕಾನ್ಸೆಪ್ಟ್ ನಾನು ಏನು ಹೇಳ್ತಾ ಇದ್ದೀನಿ ಅಂತ? ಕರೆಕ್ಟ್ ಅಲ್ಲ ಸರ್? ಇಟ್ ಇಸ್ ಆಲ್ ಬ್ಯಾಲೆನ್ಸಿಂಗ್. ಸೊ ಇದಾದ್ಮೇಲೆ ಇನ್ನೊಂದು ಫೈನಲ್ ಮೀಲ್ ಇರುತ್ತೆ, ಅದರಲ್ಲಿ ಸಿಗೋಣ. ಏನು ಮಾಡ್ತಿದ್ದಾರೆ ಸ್ನೇಹಿತರೆ? ತಿರುಗಿ ಪ್ರೋಟೀನ್ ಶೇಕ್. ಸೊ ಸ್ನೇಹಿತರೆ, ಈಗ ಪ್ರೋಟೀನ್ ಬಗ್ಗೆ ತುಂಬ ಜನ ಕನ್ಫ್ಯೂಷನ್ ಇದೆ. ಇವರು ಈಗ ಯಾಕೆ ವೇ ಪ್ರೋಟೀನ್ ತಗೊಳ್ತಿರೋದಂದ್ರೆ, ಇವ್ರ ಡಯಟಲ್ಲಿ ಅಕಸ್ಮಾತ್ ಇವರಿಗೆ ಪ್ರೋಟೀನ್ ಸಿಗ್ಲಿಲ್ಲ ಎಷ್ಟು ಬೇಕಷ್ಟು, ಆಗ ಇವರು ಪ್ರೋಟೀನ್ ತಗೊಳ್ಬೇಕು. ಅರ್ಥ ಆಯ್ತಾ? ಅದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬೇಕಂತಲೇ ತೋರಿಸ್ತಾ ಇರೋದು. ಅಕಸ್ಮಾತ್ ನಿಮಗೆ ನಿಮ್ಮ ಡಯಟಲ್ಲಿ ಪ್ರೋಟೀನ್ ಸಿಗತ್ತೆ ಅಂತ ಹೇಳಿದ್ರೆ ಎಕ್ಸ್ಟ್ರಾ ವೇ ಪ್ರೋಟೀನ್ ತಗೊಳ್ಳೋ ಅಗತ್ಯ ಇಲ್ಲ. ಇವರು ವೇಟ್ ಟ್ರೈನಿಂಗ್ ಮಾಡ್ತಾರೆ, ಕುಕಿಂಗ್ಗೆ ಟೈಮ್ ಇಲ್ಲ, ಎಕ್ಸ್ಟ್ರಾ ಕಂಪ್ಲೀಟ್ ಮಾಡಬೇಕು ಅಂದರೆ ವೇ ಪ್ರೋಟೀನ್ ತಗೊಳ್ತಾರೆ. ಅರ್ಥ ಆಯ್ತಾ? ಆ್ಯಂಡ್ ಇದು ಕಂಪ್ಲೀಟ್ ಹಾಲಿಂದ ಮಾಡಿರೋದು. ಬಟ್ ನಿಮಗೆ ಬಾಡಿಗೆ ಎಷ್ಟು ಪ್ರೋಟೀನ್ ಬೇಕು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಪರ್ಸನಲೈಸ್ ಮಾಡಿ ನೀವು ತಗೊಳ್ಬೇಕು. ಸೀದಾ ಯಾರು ಹೇಳಿದ್ರೆ ಪ್ರಾಡಕ್ಟ್ ತಗೊಳ್ಬೇಡಿ, ಮತ್ತೇನಾದರೂ ಆದರೆ ಮೇಲೆ ಕೆಳಗೆ ನೋಡಬೇಡಿ. ಸೊ ಯಾರು ಪ್ರಮೋಟ್ ಮಾಡ್ತಾರೆ ಇದು ತಗೊಳ್ಳಿ ಹಾಗೆ ಹೋಗಬೇಡಿ. ಫಸ್ಟ್ ನಿಮ್ಗೆ ಎಷ್ಟು ಬೇಕು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ನಿಮ್ಮ ಬಾಡಿಗೆ ಏನು ಬೇಕು ಅದನ್ನು ತಗೊಂಡು ಮತ್ತೆ ಮಾಡಬೇಕು. ಸೊ ಅಕಸ್ಮಾತ್ ನಿಮ್ಮ ಡಯಟಿಂದ ಪ್ರೋಟೀನ್ ಸಿಗೋದಿದ್ದರೆ ಇದನ್ನು ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ಇದು ತಗೊಂಡು ಕೂಡ ಮ್ಯಾಜಿಕ್ ರಿಸಲ್ಟ್ ಬರಲ್ಲ. ಇದು ಪ್ರೋಟೀನ್ ಕಂಪ್ಲೀಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ ಪ್ರೋಟೀನ್ ಓವರ್ ಆಲ್ ಕಂಪ್ಲೀಟ್ ಆದಾಗ ಮಾತ್ರ ರಿಸಲ್ಟ್ ಬರುತ್ತೆ. ಸರಿ ಸ್ಯಾಮ್? ಓಕೆ. ಹಾಂ, ಎಸ್. ಕೂಗ್ತಾ ಇದ್ದಾರೆ ನೋಡಿ, ನಾನು ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ನನಗೇನು ಅರ್ಥನೇ ಆಗ್ತಿಲ್ಲ. ಸೈನ್ಸ್ ಬ್ರೋ ಇದೆಲ್ಲ. ಹೌದು, ನಿಜ. ನೀವು ಈಗ ಪ್ರೋಟೀನ್ ಬಿಟ್ಟು ಬೇರೆ ಏನಾದ್ರು ಸಪ್ಲಿಮೆಂಟ್ ಖರ್ಚು ಮಾಡಿದ್ದೀರಾ? ನಿಜ ಹೇಳಿ. ಇಲ್ಲ, ಮಾಡಿಲ್ಲ. ಇಲ್ಲ, ಮಲ್ಟಿವಿಟಮಿನ್ ಇಲ್ಲ, ಏನಾದ್ರು ನಿಜ ಹೇಳಿ. ಇಲ್ಲ, ಏನು ಮಾಡಿಲ್ಲ, ಬರೀ ಪ್ರೋಟೀನ್ ಅಷ್ಟೇ. ಸೊ ಪ್ರೋಟೀನ್ ಯಾಕೆಂದ್ರೆ ಆಹಾರ ಕಮ್ಮಿ, ಇಲ್ಲದ್ರೆ ವೇಸ್ಟ್ ಮಾಡಬೇಡಿ. ಈಗ 1000 ಗಟ್ಟಲೆ ದುಡ್ಡು ಸಪ್ಲಿಮೆಂಟ್ಸ್ ಅಲ್ಲಿ. ಆಹಾರ ಸರಿಯಾದ್ರೆ ಎಲ್ಲ ಸರಿಯಾಗ್ಬಿಡತ್ತೆ. ರೈಟ್? ಎಸ್, ವೆರಿ ಟ್ರೂ. ಸೊ ಸ್ನೇಹಿತರೆ ನಮಸ್ಕಾರ. ಫೈನಲ್ ಮೀಲ್ ಡಿನ್ನರು ಸ್ಪೆಷಲ್ ಇದೆಯಾ? ಏನೂ ಇಲ್ಲ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡಿ, ಹೈದರಾಬಾದ್ ಸ್ಟೈಲ್ ಚಿಕನ್ ಮಧ್ಯಾಹ್ನ ಏನಿತ್ತು ಅದೇ, ಅದ್ರ ಜೊತೆ ರೈಸು ಮಧ್ಯಾಹ್ನ ಇತ್ತು, ಚಪಾತಿ, ವೆಜಿಟೇಬಲ್ಸ್ ಮಾತ್ರ ಸ್ವಲ್ಪ ಜಾಸ್ತಿ, ಯಾಕಂದರೆ ಫೈಬರ್ ಜಾಸ್ತಿ ಬೇಕು, ರಾತ್ರಿ ಮಲಗೋ ಹೊಟ್ಟೆ ಹಶು ಆಗಬಾರ್ದು ಅಂತ. ಈಗ ಕಾನ್ಸೆಪ್ಟ್ ಏನು ಅಂದರೆ, ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ಇನ್ನೊಂದ್ಸತಿ ಕುಕ್ ಮಾಡಿ, ಮನೇಲಿ ನೀವು ಹೌಸ್ ವೈಫ್ ಇದ್ದೀರಾ, ನೀವು ಮನೆಯಲ್ಲೇ ಇದ್ದೀರಾ, ಟೈಮ್ ಇದೆ, ಯಾರು ಕುಕ್ ಮಾಡೋರು ಇದ್ದರೆ ಇನ್ನೊಂದ್ಸತಿ ಡಿಶ್ ಮಾಡ್ಕೊಳ್ಬೋದು. ನಮ್ಮದು ಬೇಕಾದಷ್ಟು ರೆಸಿಪಿ ಇದೆ ಇನ್ಸ್ಟಾಗ್ರಾಮಲ್ಲಿ, ನೀವು ನೋಡ್ಬೋದು. ಬಟ್ ಟೈಮ್ ಇಲ್ಲ ಅಂತ ಹೇಳುವಾಗ ನೀವು ಏನು ಮಾಡಬೇಕು, ಒಂದೇ ಸತಿ ಕುಕ್ ಮಾಡುವಾಗ 2 ಸತಿ ಆಗೋಗ ಮಾಡಿದರೆ ಟೈಮ್ ಕನ್ಸ್ಯೂಮ್ ಆಗುತ್ತೆ, ನಿಮ್ಮ ಡಯಟು ಸರಿಯಾಗುತ್ತೆ. ಯಾಕೆ? ಟೇಸ್ಟಿ ಮೀಲ್ ಇರುತ್ತೆ. ಕರೆಕ್ಟ್ ತಾನೆ? ಸೊ ದ್ಯಾಟ್ ಈಸ್ ದ ಕಾಂಬಿನೇಷನ್ ಆಫ್ ಮೀಲ್. ಇನ್ನೊಂದು ವಿಷಯ ನೀವು ಅರ್ಥ ಮಾಡ್ಕೊಳ್ಬೇಕು, ಡಯಟ್ ಮಾಡೋಕೆ ಫ್ಯಾನ್ಸಿ ಮ್ಯಾಜಿಕ್ ಇಂಗ್ರೀಡಿಯೆಂಟ್ಸ್ ಬೇಡ. ನಾನೀಗ ತೋರಿಸ್ದೆಲ್ಲ ಈಸಿಲಿ ಅವೈಲೇಬಲ್ ಇದೆ. ಸೊ ಹೊರಗಡೆ ನೀವೇನು ತಿಂತೀರಾ ಜಂಕ್ ಅಥವಾ ಅದೇ ದುಡ್ಡು, ಅದರ ಅರ್ಧ ದುಡ್ಡು ನೀವು ನಿಮ್ಮ ಆರೋಗ್ಯಕ್ಕೆ ಆರೋಗ್ಯಕರ ಆಹಾರ ತಿಂದರೆ ಆಯಿತು. ಬಟ್ ಅದು ನಿಮ್ಮ ಬಾಡಿ ಪ್ರಕಾರ ಇರಬೇಕು. ಸಿಕ್ಕಿದಾಗಿ ಯಾರ್ಯಾರ್ದೋ ನೋಡಿ ತಿನ್ನಬಾರ್ದು, ನಿಮ್ಮ ಬಾಡಿ ಪ್ರಕಾರ ಕಸ್ಟಮೈಸ್ ಇರಬೇಕು, ಆಗ ರಿಸಲ್ಟ್ ಬರುತ್ತೆ. ಅರ್ಥ ಆಯ್ತಾ? ಸೇಮ್ ಗೋಸ್ ವಿತ್ ವರ್ಕೌಟ್. ನೀವು ವರ್ಕೌಟ್ ಎಷ್ಟೇ ಮಾಡಿ, ವಾರದಲ್ಲಿ 100 ಸತಿ ಮಾಡಿ, ವಾರದಲ್ಲಿ 50 ಸತಿ ಮಾಡಿ, ನೀವು ಮನೆಯಲ್ಲಿ ಬಂದು ನಿಮ್ಮ ಲೈಫ್ ಸ್ಟೈಲು ಆಹಾರ ಸರಿ ಮಾಡಿದ್ರೆ ರಿಸಲ್ಟ್ ಬರಲ್ಲ. ಸ್ಯಾಮಿಗೆ ರಿಸಲ್ಟ್ ಬರಲಿಕ್ಕೆ ಮೇನ್ ರೀಸನ್ ಅದು ಅವ್ರ ಲೈಫ್ ಸ್ಟೈಲ್ ಮೇಲೆ ಕೆಲಸ ಮಾಡಿದ್ರು, ಆ್ಯಂಡ್ ನ್ಯೂಟ್ರಿಷನ್ ಕರೆಕ್ಟಾಗಿ ಫಾಲೋ ಮಾಡಿ. ನ್ಯೂಟ್ರಿಷನ್ ಅಂದರೆ ಪ್ರಾಡಕ್ಟ್ ಅಲ್ಲ, ಆಹಾರ, ಫುಡ್ಡು. ಮುಂಚೆ ಅವ್ರು ಹೊರಗೆ ತಿಂತಾ ಇದ್ರು, ಈಗ ನಾವು ಹೇಳಿದ ಪ್ರಕಾರ ಮನೇಲಿ ಅವರು ಮಾಡ್ತಾರೆ, ಅವ್ರ ಮಮ್ಮಿ ಅಡಿಗೆ ಮಾಡಿಕೊಡ್ತಾರೆ, ಅದರಲ್ಲಿಂದ ಟ್ರಾನ್ಸ್ಫಾರ್ಮ್ ಆಗಿರೋದು. ಹೌದು. ಹೆಲ್ದಿ ಫುಡ್ ಇಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಈಗ ಅಲ್ತಾನೆ ನಿಮ್ಗೆ ಗೊತ್ತಾಗುತ್ತೆ. ಏನು ಒಪಿನಿಯನ್ ಏನು ನಿಮ್ಮದು? ಹೆಲ್ದಿ ಫುಡ್ ಅಂದರೆ ಏನು ತರಕಾರಿ ತಿನ್ನಬೇಕು, ರೈಸ್ ತಿನ್ನಬಾರ್ದು, ಚಪಾತಿ ತಿನ್ನಬಾರ್ದು, ಹಂಗೆಲ್ಲ ತಲೆ ಇರುತ್ತಲ್ಲ. ನಾನು ಚಿಕ್ಕ ವಯಸ್ಸಿಂದ ಹಂಗೆ ಕೇಳ್ಕೊಂಬಂದಿರೋ ತರಕಾರಿ ತಿನ್ನಬೇಕು, ಬರೀ ತರಕಾರಿ ತಿನ್ನಬೇಕು, ಬರೀ ಫ್ರೂಟ್ಸ್ ತಿನ್ನಬೇಕು ಅಂತ. ನಾವು ನಾನು ರೈಸು ತಿಂತಾಯಿದ್ದೀನಿ, ಚಪಾತಿನೂ ತಿಂತಾಯಿದ್ದೀನಿ, ಚಿಕನು ತಿಂತಾಯಿದ್ದೀನಿ, ತರಕಾರಿನೂ ತಿಂತಾಯಿದ್ದೀನಿ, ಏನೂ ಮಿಸ್ ಮಾಡ್ತಾ ಇಲ್ಲ. ಬಟ್ ಅವ್ರ ಬಾಡಿ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿ ತಿಂತಿದ್ದಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಸ್ಟೇ ಹೆಲ್ದಿ. ದಯವಿಟ್ಟು ಹೇಳಿದ ಪ್ರಕಾರ ಬೇರೆ ಪ್ರಾಡಕ್ಟು ಅದು ಇದು ಎಲ್ಲ ಯೂಸ್ ಮಾಡಬೇಡಿ. ಆ್ಯಂಡ್ ನಾನು ವರ್ಕೌಟ್ ಮಾಡ್ತಾ ಇದ್ದೀನಿ, ನನಗೆ ರಿಸಲ್ಟ್ ಬರ್ತಿಲ್ಲ. ನೀವು ಎಷ್ಟೇ ವರ್ಕೌಟ್ ಮಾಡಿದ್ರು ರಿಸಲ್ಟ್ ಬರಲ್ಲ ಸ್ನೇಹಿತರೆ. ರಿಸಲ್ಟ್ ಬರೋದು ರೈಟ್ ನ್ಯೂಟ್ರಿಷನಿಂದ. ಸೊ ಇವರು ಇರಲಿ, ನಮ್ಮ ಎಷ್ಟೇ ಕ್ಲೈಂಟ್ಸ್ ಇರಲಿ, ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ. ಎಲ್ಲ ಕರೆಕ್ಟ್ ಆಹಾರ ಫಾಲೋ ಮಾಡಿ ಆಗಿರೋದು. ನಮ್ಮ ಹತ್ರ ಮ್ಯಾಜಿಕ್ ಪ್ರಾಡಕ್ಟ್ ಇಲ್ಲ, ಅಥವಾ ಮ್ಯಾಜಿಕ್ ವರ್ಕೌಟ್, ಮ್ಯಾಜಿಕ್ ಡಯಟ್ ಇಲ್ಲ. ಅವ್ರ ಬಾಡಿ ಪ್ರಕಾರ ಕಸ್ಟಮೈಸ್ ಮಾಡಿ ನಿಮ್ಮ ಲೈಫ್ ಸ್ಟೈಲ್ನ ಅರ್ಥ ಮಾಡ್ಕೊಂಡು ನೀವು ಮಾಡಬೇಕು. ಅಕಸ್ಮಾತ್ ನಿಮಗೆ ಹೊರಗಡೆನೇ ಇಡೀ ತಿನ್ನಬೇಕು ಅಂದರೆ, ಈಗ ನಾವು ಟ್ರಾನ್ಸ್ಫಾರ್ಮೇಷನ್ ಸ್ಟಾರ್ಟ್ ಮಾಡಿದಷ್ಟರಲ್ಲಿ ಈಗ ಜರ್ನಿ ನೋಡ್ತಿರೋದು. ಬಟ್ ನಾವು ಕೆಲಸ 2 ತಿಂಗಳ ಹಿಂದೆಯಿಂದ ಮಾಡಿದ್ವಿ. ಆಗ ಸ್ಯಾಮ್ ದಿನದಲ್ಲಿ ಒಂದೆರಡು ಸತಿ ಆದರೂ ಹೊರಗೆ ತಿಂತಾ ಇದ್ರು. ಅರ್ಥ ಆಯ್ತಾ? ಆದರೆ ಹೆಲ್ದಿಯಾಗಿ ತಿಂತಾಯಿದ್ರು. ಸೊ ಹೋಗ್ತಾ ಅವ್ರಿಗೆ ಅರ್ಥ ಆಯಿತು, ಅದೇ ಅಲ್ಲಿ ಏನು ಇನ್ವೆಸ್ಟ್ ಮಾಡ್ತಿದ್ದೀರಾ ಅದನ್ನೇ ಮನೇಲಿ ಇನ್ವೆಸ್ಟ್ ಮಾಡಿದರೆ, ಆಹಾರ ತಂದು ಮಾಡಿದರೆ ಇನ್ನೂ ಒಳ್ಳೇದಾಗತ್ತೆ. ಸೊ ದಟ್ ಈಸ್ ದ ಅಪ್ರೋಚ್ ಇಲ್ಲಿ. ಯು ಸ್ಟಾರ್ಟ್ ದ ಪ್ರೊಸೆಸ್, ಅದಾದ್ಮೇಲೆ ಸ್ಲೋ ಆಗಿ ನಿಮಗೆ ಗೊತ್ತಾಗೋಗುತ್ತೆ.
ಸೊ ಸಿಂಪಲ್ ಆ್ಯಸ್ ದ್ಯಾಟ್. ಸೊ ಪ್ಲೀಸ್ ನಮಗೆ ಹೆಲ್ದಿಯಾಗಿರೋಕ್ಕೆ ಒಂದು ಹೆಲ್ದಿಯಾಗಿ ತಿನ್ನೋಕ್ಕೆ ಎಕ್ಸ್ಕ್ಯೂಸು ಆಗಲ್ಲ ಅಂತ ಹೇಳಬೇಡಿ. ನನಗೆ ಆಗಿದೆ, ನಮ್ಮ ಇಷ್ಟು ಕ್ಲೈಂಟ್ಸಿಗೆ ಆಗಿದೆ, ಸ್ಯಾಮ್ ಅವರಿಗೆ ಆಗಿದೆ ಅಂತ ಹೇಳಿದರೆ ಅವ್ರು ಇನ್ಫ್ಲೂಯೆನ್ಸರ್ ವೀಡಿಯೋ ಮಾಡಬೇಕಂದ್ರೆ ಎಲ್ಲೆಲ್ಲ ಸುತ್ತಬೇಕು, ಹೌದು ತಾನೆ? ಅವರಿಗೆ ಆಗಿದೆ ಅಂದರೆ ನಿಮಗೂ ಸಹ ಆಗುತ್ತೆ. ಇಟ್ಸ್ ಆಲ್ ಇನ್ ದ ಮೈಂಡ್. ನಿಮಗೆ ಫಿಟ್ ಆಗಬೇಕು ಅಂತ ನೀವು ಒಂದ್ಸತಿ ಡಿಸೈಡ್ ಮಾಡಿ ರೈಟ್ ಗೈಡೆನ್ಸ್ ಡೈರೆಕ್ಷನ್ ಅಂದರೆ ಡೆಫಿನೆಟ್ಲಿ ಆಗುತ್ತೆ. ಸೊ ಎಕ್ಸ್ಕ್ಯೂಸ್ ಕೊಡಬೇಡಿ. ನಮ್ಮ ಜೊತೆ ನೀವು ಫಿಟ್ ಆಗಿ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಹೇಳಿ. ಬೇರೆ ಏನಾದರೂ ವೀಡಿಯೋ ಬೇಕು ಅಂದರೆ ಮತ್ತೆ ಸಿಗೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ಅಂಟಿಲ್ ದೆನ್, ಟೇಕ್ ಕೇರ್.